ನಮಸ್ಕಾರ, ನೀವು ನೋಡ್ತಾ ಇದ್ರಿ ಭಾರತ್ ಒನ್ ಕೊಪ್ಪಳ ನ್ಯೂಸ್. ನಾನು ಮಂಜುನಾಥ್ ತೋಟಗೇರ್. ನಮ್ಮ ಕೊಪ್ಪಳದ ಜನ ಎಂಥ ಮುಗ್ಧರು ಅಂತಂದ್ರೆ ಒಂದ್ರ ಮೇಲೆ ಒಂದು ಪೆಟ್ಟು ಬೀಳ್ತಾ ಇದ್ರೆ ಹೆಂಗ್ ಸಹಿಸ್ಕೊಳ್ತಾರ್ರಿ ಅವರು. ಒಂದು ವಿಶ್ವವಿದ್ಯಾಲಯದ್ದು ಪೆಟ್ಟು, ಎರಡನೇದ್ದು ಫ್ಯಾಕ್ಟ್ರಿಗಳ ಪೆಟ್ಟು. ನಿಜವಾಗ್ಲೂ ಗಟ್ಟಿ ಜನ ನಮ್ಮ ಜನ ಅಂತ ಹೇಳಕ್ ಹೆಮ್ಮೆಯಿಂದ ಹೇಳ್ತಾ ಇದ್ದೀವಿ. ಇದ್ರ ಮೇಲೆ ಹೋರಾಟಕ್ಕೆ ಹಿಡಿದಿದ್ದಾರೆ. ಒಂದು ವಿಶ್ವವಿದ್ಯಾಲಯ ಹೋರಾಟ, ಇನ್ನೊಂದು ಫ್ಯಾಕ್ಟ್ರಿಗಳ ಹೋರಾಟ. ವಿಶ್ವವಿದ್ಯಾಲಯವನ್ನು ಉಳಿಸ್ಕೊಳ್ಬೇಕು, ಫ್ಯಾಕ್ಟ್ರಿಯನ್ನ ತೊಲಗಿಸಿ ಕೊಪ್ಪಳ ಉಳಿಸ್ಬೇಕು ಅಂತ ಹೋರಾಟ ಪ್ರಾರಂಭ ಆಗ್ಬಿಟ್ಟಿದೆ ಈಗ ಆಲ್ರೆಡಿ. ಪ್ರಗತಿಪರ ಸಂಘಟನೆಗಳ ಒಕ್ಕೂಟದ ನೇತೃತ್ವದಲ್ಲಿ ಈ ಒಂದು ಹೋರಾಟ ನಡೀತು. ಇದರಲ್ಲಿ ಮುಖಂಡರುಗಳು, ವಿದ್ಯಾರ್ಥಿಗಳು ಜಿಲ್ಲಾ ಆಡಳಿತ ಭವನದ ಮುಂದೆ ಪ್ರತಿಭಟಿಸಿ ಏನಂತ ಆಗ್ರಹ ಪಡಿಸ್ತಾ ಇದ್ದಾರೆ ಅಂತಂದ್ರೆ, ಹಿಂದಿನ ಬಿಜೆಪಿ ಸರ್ಕಾರ ಸ್ಥಾಪಿಸಿದ ವಿಶ್ವವಿದ್ಯಾಲಯಗಳನ್ನು ಮುಂದುವರಿಸಿಕೊಂಡು ಹೋಗದೇ ಇರತಕ್ಕಂಥದ್ದು ವಿಷಾದನೀಯ. ಯುಜಿಸಿ ಪ್ರಕಾರ 2 ಜಿಲ್ಲೆಗೆ 1ರಂತೆ ವಿಶ್ವವಿದ್ಯಾಲಯಗಳನ್ನು ಸ್ಥಾಪಿಸಿ ಹೆಚ್ಚಿನ ಉನ್ನತ ಶಿಕ್ಷಣವನ್ನ ಕೆಳಹಂತಕ್ಕೆ ಒಯ್ಯಬೇಕೆಂಬ ಆಶಯಕ್ಕೆ ನಿಮ್ಮ ಈ ನಡೆ ವಿರೋಧವಾಗಿದೆ ಅಂತ ಹೇಳಿ. ಕಲ್ಯಾಣ ಕರ್ನಾಟಕ ಅಂತಕ್ಕಂಥದ್ದು ಶೈಕ್ಷಣಿಕವಾಗಿ ಹಿಂದುಳಿದ ಪ್ರದೇಶವಾಗಿದೆ. ಆ ಕಾರಣಕ್ಕಾಗಿ ನಂಜುಂಡಪ್ಪ ವರದಿ ಜಾರಿಯಾಯಿತು ಮತ್ತು ಸಂವಿಧಾನದ 371 ಕಲಂ ಕೂಡ ಇಲ್ಲಿ ಜಾರಿಯಾಯಿತು. ಕಲ್ಯಾಣ ಕರ್ನಾಟಕದ ಬೀದರ್ ವಿಶ್ವವಿದ್ಯಾಲಯ ಉಳಿಸಿಕೊಂಡಂತೆ ಶೈಕ್ಷಣಿಕವಾಗಿ ತೀರಾ ಹಿಂದುಳಿದ ಪ್ರದೇಶವಾದ ನಮ್ಮ ಕೊಪ್ಪಳದಲ್ಲಿ ಅಪರೂಪಕ್ಕೆ ಸ್ಥಾಪನೆಯಾದ ಈ ವಿಶ್ವವಿದ್ಯಾಲಯವನ್ನ ಉಳಿಸ್ಕೋಬೇಕು. ಇತ್ತೀಚೆಗೆ ನಡೆದ ಪಾರ್ಲಿಮೆಂಟ್ ಚುನಾವಣೆಯಲ್ಲಿ ಕಲ್ಯಾಣ ಕರ್ನಾಟಕದ ಜನರು ನಿಮ್ಮ ಪಕ್ಷದ 5 ಸಂಸದರನ್ನ ಗೆಲ್ಲಿಸಿದೆ. ಇದನ್ನ ನೆನ್ಪಿಟ್ಕೊಳ್ಬೇಕು. ಇದನ್ನ ಮರ್ತು ಬಿಟ್ರ ನೀವು? ಬೀದರ್ ವಿಶ್ವವಿದ್ಯಾಲಯ ವಿದ್ಯಾರ್ಥಿಗಳ ಶುಲ್ಕದಿಂದ ಉಳಿದಂತೆ ಕೊಪ್ಪಳದ ವಿಶ್ವವಿದ್ಯಾಲಯವು ವಿದ್ಯಾರ್ಥಿಗಳ ಶುಲ್ಕದ ಬೆಂಬಲದಿಂದ ಉಳಿದಿತ್ತು ಅಂತಕ್ಕಂಥದ್ದನ್ನ ನೆನಪು ಮಾಡ್ಕೊಂಡ್ರಿ. ಇಲ್ಲಿ ಕನ್ನಡದ ಶಾಲೆಗಳನ್ನ ಮುಚ್ಚುತ್ತಾ ಬಂದ ಸರ್ಕಾರ ವಿಶ್ವವಿದ್ಯಾಲಯಗಳನ್ನ ಮುಚ್ಚುತ್ತಿರುವುದು ನಾಚಿಕೆಗೇಡಿನ ಸಂಗತಿ ಆಗಿದೆ. ಶಿಕ್ಷಣ ಮತ್ತು ಆರೋಗ್ಯ ಕ್ಷೇತ್ರಕ್ಕೆ ವಿಶೇಷ ನೆರವು ನೀಡಬೇಕಾದದ್ದು ಸರ್ಕಾರದ ಆದ್ಯ ಕರ್ತವ್ಯ. ಈ ಶಿಕ್ಷಣ ಮತ್ತು ಆರೋಗ್ಯದ ದೃಷ್ಟಿಯಲ್ಲಿ ಹೇಳೋದಾದ್ರೆ ಇಲ್ಲಿ ಆರ್ಥಿಕ ಮತ್ತು ಲಾಭದ ದೃಷ್ಟಿಯನ್ನು ನೋಡಿಬಿಟ್ರೆ, ಹಣಕಾಸಿನ ತೊಂದರೆಯನ್ನ ಮುಂದಿಟ್ಟುಕೊಂಡು ಈ ತರದ ಶೈಕ್ಷಣಿಕ ಸಂಸ್ಥೆಗಳನ್ನ ವಿದ್ಯಾಲಯಗಳನ್ನ ಮುಚ್ಚುತ್ತಾ ಹೋದ್ರೆ ಈ ಕ್ಷೇತ್ರದಲ್ಲಿ ಅಂದ್ರೆ ಶೈಕ್ಷಣಿಕ ಕ್ಷೇತ್ರದಲ್ಲಿ ಸೇವಾ ದೃಷ್ಟಿ ಅಂತಕ್ಕಂಥ ಒಂದು ವಿಚಾರಕ್ಕೆ ಬೆಲೆ ಇಲ್ಲದೆ ಆಗ್ಬಿಡುತ್ತೆ. ಈ ವಿಷಯದಲ್ಲಿ ವ್ಯಾವಹಾರಿಕ ದೃಷ್ಟಿ ಸಲ್ಲದು. ಹಿಂದುಳಿದ ಕಲ್ಯಾಣ ಕರ್ನಾಟಕ ಭಾಗಕ್ಕಂತೂ ಈ ವಿಚಾರ ಅಪ್ರಸ್ತುತ ಅಂತಕ್ಕಂಥ ವಿಚಾರವನ್ನ ಹೇಳಿದ್ದಾರೆ. ಹಣಕಾಸಿನ ಕೊರತೆ ಕಂಡು ಬಂದ ವಿಶ್ವವಿದ್ಯಾಲಯಗಳಿಗೆ ವಿಶೇಷ ಆರ್ಥಿಕ ನೆರವು ನೀಡಿ ವಿಶ್ವವಿದ್ಯಾಲಯಗಳನ್ನು ಉಳಿಸಿಕೊಳ್ಳುವುದು ಜಾಣತನದ ನಡೆಯಾಗಿರುತ್ತದೆ. ನೀವು ಹೀಗೆ ಮಾಡದಿದ್ರೆ ನಿಮ್ಮ ಸಾಮಾಜಿಕ ಸಮಾನತೆಯ ಮಾತುಗಳಿಗೆ ಬೆಲೆ ಇಲ್ದಂಗೆ ಆಗ್ಬಿಡುತ್ತೆ. ನೀವು ನಿಮ್ಮ ಮಾತಿನ ಪ್ರಕಾರ ಜವಾಬ್ದಾರಿಗಳನ್ನ ನಿರ್ವಹಿಸದಿದ್ದರೆ ನೀವು ರಾಜಕೀಯದಿಂದ ಹಿಂದೆ ಸರಿಬೇಕಾಗುತ್ತೆ ಅಂತ ಹೇಳಿ ಎಚ್ಚರಿಕೆ ಕೊಡ್ತಾ ಇದ್ದಾರೆ. ಈ ಬೇಡಿಕೆಗಳನ್ನ ಗಂಭೀರವಾಗಿ ಪರಿಗಣಿಸಿ ಕೊಪ್ಪಳದ ವಿಶ್ವವಿದ್ಯಾಲಯಗಳನ್ನು ಮುಚ್ಚುವ ತೀರ್ಮಾನವನ್ನು ಹಿಂಪಡೆಯಬೇಕೆಂದು ಈ ಕೊಪ್ಪಳದ ಹಿರಿಯ ಬಂಡಾಯ ಸಾಹಿತಿಗಳಾಗಿರ್ತಕ್ಕಂಥ ಅಲ್ಲಮ ಪ್ರಭು ಬೆಟದು ಅಖಿಲ ಭಾರತ ಕಾರ್ಮಿಕ ಸಂಘಟನೆಗಳ ಒಕ್ಕೂಟದ ಜಿಲ್ಲಾಧ್ಯಕ್ಷ ಬಸವರಾಜ ಶೀಲವಂತರು, ವಿದ್ಯಾರ್ಥಿಗಳು ಹಾಗೂ ನಾನಾ ಮುಖಂಡರು ಸೇರ್ಕೊಂಡು ಈ ಜಿಲ್ಲಾಧಿಕಾರಿಗಳ ಕಚೇರಿ ಎದುರು ತಮ್ಮ ಬೇಡಿಕೆಗಳನ್ನು ಸಲ್ಲಿಸಿದ್ರು. ಯಾರಿಗೋಸ್ಕರ ಬೇಡಿಕೆಗಳಂತಕ್ಕಂಥದ್ದನ್ನ ಸರ್ಕಾರ ಅರ್ಥ ಮಾಡ್ಕೊಳ್ಬೇಕಾಗುತ್ತೆ. ಸೇವಾ ಮನೋಭಾವನೆ ಇಲ್ಲಿ ಪ್ರಸ್ತುತವಾಗಬೇಕಾಗಿರ್ತಕ್ಕಂಥದ್ದು ಸೇವಾ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ಜನರು ಆರೋಗ್ಯವಾಗಿದ್ರೆ ನಾಡು ಸುಭಿಕ್ಷವಾಗಿರುತ್ತೆ. ಜನರು ಸುಶಿಕ್ಷಿತ ಶಿಕ್ಷಣಸ್ಥರಾದ್ರೆ ದೇಶ ಉದ್ಧಾರ ಆಗುತ್ತೆ ಅನ್ನುವ ವಿಚಾರವನ್ನ ಇಲ್ಲಿ ನಾವು ನೆನೆಸ್ಕೊಳ್ಬೇಕಾಗುತ್ತೆ ಅಂತ ಹೇಳ್ತಾ, ನೇರ ನಿಷ್ಠುರ ನಿಖರ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಭಾರತ್ ಒನ್ ಕೊಪ್ಪಳ ನ್ಯೂಸ್. ನಾನು ಮಂಜುನಾಥ್ ತೋಟಗೇರ್.